ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ನಿನ್ನೆ ಲಾಸ್ಟ್ ಎಕ್ಸಾಮ್ ಆಯಿತು, ಬಟ್ ನಮಗೊಂದು ಲಾಸ್ಟ್ ಲ್ಯಾಬ್ ಎಕ್ಸಾಮ್ ಇತ್ತು. ಇವತ್ತು ಅದಿದೆ ಆ್ಯಂಡ್ ಸ್ವಲ್ಪ ಮಾರ್ಕ್ ಇದೆ ಗೈಸ್. ಅಂದರೆ ಇದು ನಾನು ಕೋಪದಲ್ಲಿ ಕಿತ್ತಿರೋವಂಥ ಮಾರ್ಕ್ಗಳಿದೆ, ಅದು ಹೋಗುತ್ತೆ. ಆ್ಯಂಡ್ ಜಸ್ಟ್ 2 ವೀಕ್ಸ್ ಅಷ್ಟೇ ಆಗಿರೋದು, ಇನ್ನು 3 ವೀಕ್ಸ್ ಬೇಕು ರಿಕವರ್ ಅದೆಲ್ಲ ಆಗೋಕ್ಕೆ. ಆ್ಯಂಡ್ ಇವತ್ತು ಆಫ್ಟರ್ 2 ವೀಕ್ಸ್ ಅದಾದಮೇಲೆ ನಾನು ಸೋಪ್ ಶ್ಯಾಂಪು ಎಲ್ಲ ಯೂಸ್ ಮಾಡಿ ಸ್ನಾನ ಮಾಡಿರೋದು. ಇಲ್ಲಾಂದರೆ ನೀಮ್ ಲೀವ್ಸ್ ಆಮೇಲೆ ಅರಿಶಿನ ಕಡಲೆ ಹಿಟ್ಟು ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಇವತ್ತು ನೀಟಾಗಿ ಸ್ನಾನ ಮಾಡಿಕೊಂಡು ತಲೆ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಕಾಲೇಜ್ಗೆ. ಆ್ಯಂಡ್ ಇವತ್ತು ನಾನು ಕ್ಲಾಸ್ ಮೆತ್ಸ್ ಜೊತೆ ಎಕ್ಸಾಮ್ ಬರೀತಾ ಇದ್ದೀನಿ, ಅಂದರೆ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಇಷ್ಟು ದಿನವೂ ಅವ್ರ ಜೊತೆ ನಾನು ಕೂತೇ ಇಲ್ಲ, ಅಂದರೆ ಬೇರೆ ಸಪ್ರೇಟಾಗಿ ಕೂತ್ಕೊಂಡು ಬರೀತಿದ್ದೆ. ಅವ್ರನ್ನ ನೋಡೇ ಇಲ್ಲ, ಬರೀ ನಮ್ಮಮ್ಮನ ಮುಖ ನಾನು ನೋಡೋ, ಅವ್ರ ಮುಖ ನಾನು ನೋಡೋದು ಅಷ್ಟೇ ಆಗಿತ್ತು. ಆ್ಯಂಡ್ ಇವತ್ತು ಅವ್ರನ್ನ ನೋಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಇವತ್ತು 3rd ಸೆಮ್ದು ಲಾಸ್ಟ್ ಡೇ, ಸೊ ಅದಕ್ಕೆ ಬ್ಲಾಗ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ 11 o'clock ಕಾಲೇಜ್, ಇವಾಗ 10 o'clock ರೆಡಿ ಆಗಿಬಿಟ್ಟು 10:45 ಹಂಗೆಲ್ಲ ಅಲ್ಲಿ ಹೋದರೂ ಸಾಕಾಗುತ್ತೆ. ಆ್ಯಂಡ್ ಇವಾಗ ತುಂಬ ದಿನ ಆದಮೇಲೆ ನಾನು ನನ್ನ ಕ್ರೀಮ್ ಎಲ್ಲನೂ ಹಾಕ್ತಿದ್ದೀನಿ. ಬಟ್ ನಂಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಬಟ್ ಅಂದರೂ ಕಾಲೇಜ್ಗೆ ಹೋಗ್ಬೇಕಾದ್ರೂ ಸ್ವಲ್ಪ ಏನಾದ್ರು ಹಾಕ್ಕೊಂಡು ಹೋಗ್ಬೇಕಲ್ವ. ಮಾರ್ಕಿನ ಹೋಗಿಲ್ಲ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಅದು ಬಂದು ಹೋದ್ಮೇಲೆ ಏನೋ ಒಂದು ಪವರ್ ಫುಲ್ ಬ್ಲಾಗ್ ಮಾಡೋಕ್ಕೆಲ್ಲ. ಅಂದರೆ ಇಷ್ಟು ದಿನ ಮಾಡಿರಲಿಲ್ವಲ್ಲ, ಅದ್ರ ವ್ಯಾಲ್ಯೂ ಗೊತ್ತಾಗ್ತಾಯಿದೆ ಅಷ್ಟೇ. ಚೆನ್ನಾಗಿ ಮಾಡಬೇಕು ಹಂಗೆ ಹಿಂಗೆ ಏನೇನೋ ಆಸೆಗಳೆಲ್ಲ. ಸೊ ಇವಾಗ ಓಕೆ ಫೈನ್, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ, ಖುಷಿ ಆಗ್ತಾಯಿದೆ. ಆ್ಯಂಡ್ ಇವತ್ತು ನಮಗೆ ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಈ ವ್ಲಾಗು. ನಮಗಿವತ್ತು ವೀಡಿಯೋ ಪ್ರೊಡಕ್ಷನ್ ಲ್ಯಾಬ್ ಎಕ್ಸಾಮ್ ಇರೋದು. ಸ್ವಲ್ಪ ಚೆನ್ನಾಗಿರುತ್ತೆ, ಫನ್ ಎಲ್ಲ ಇರುತ್ತೆ. ಅಂತ ಬೋರಿಂಗ್ ಸಬ್ಜೆಕ್ಟ್ಸ್ ಎಲ್ಲ ನಮಗೇನಿಲ್ಲ, ನಾವು ಹೆಂಗೆ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವೆಲ್ಲ ಯಾವುದೂ ಫುಲ್ ಹ್ಯಾಪಿ ಆಗಲ್ಲ, ಏನೂ ತೊಗೊಳ್ಳೋದೇ ಇಲ್ಲ, ಯಾವಾಗಲೂ ಬೋರಿಂಗಾಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ತುಂಬ ಮಾತಾಡ್ಬಿಟ್ಟೆ. ಫರ್ದರ್ ಗೆಟ್ಟಿಲ್ಲ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಫಾರ್ ಮೈ ಯೂಟ್ಯೂಬ್ ಚಾನಲ್. ಫುಲ್ ಅಪ್ಪರ್ ಯೂನಿಫಾರ್ಮ್ ಮಾಸ್ಕ್ ಎಲ್ಲ ಹಾಕ್ಕೊಳ್ಬೇಕು, ಕಾಲೇಜಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಹೊರಟಿದ್ದೀನಿ ಕಾಲೇಜ್ಗೆ. ಆಫ್ಟರ್ ಸೊ ಮೆನಿ ಡೇಸ್ ಗೈಸ್. ಇಷ್ಟು ಚೆನ್ನಾಗಿ ರೆಡಿ ಆಗಿರೋದು ನಾನು, ಅಂದರೆ ಕ್ರೀಮ್, ಲಿಪ್ ಬಾಮ್ ಎಲ್ಲ ಹಾಕ್ಕೊಂಡಿರೋದು. ಇಲ್ಲಾಂದರೆ ಒಂದೇ ಜಾಗದಲ್ಲಿ ಮಾಡ್ಕೊಂಡೇ ಇರ್ತಿದ್ದೆ. ಸೊ ನಾವು ಆಮ್ ಫೀಲಿಂಗ್ ಫ್ರೆಶ್. ಸೊ ಬನ್ನಿ ಹೋಗೋಣ. ಇವಾಗ ಗಾಡೀಲಿ ಹೋಗ್ತಾಯಿದ್ದೀನಿ. ಆಫ್ಟರ್ 2 ವೀಕ್ಸ್ ಗಾಡಿನೇ ಓಡಿಸ್ತಾ ಇರಲಿಲ್ಲ. ಕಾಲೇಜ್ ಟೈಮಲ್ಲಿ ಅಮ್ಮನ ಜೊತೆ ಹೋಗ್ತಾಯಿದ್ದೆ ಚಿಕ್ಕಮಗುಂಗೆ. ಸೊ ಇವಾಗ ಹೋಗೋಣ, ಕಾಲೇಜ್ಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಗೈಸ್. ನೀನು ಯಾವಾಗಲೂ ಹೋಗೋ ಬೇಗ ರಾಸ್ಕಲ್. ಇವಾಗ ಸ್ವಲ್ಪ ಟಾಪಿಕ್ ಕೊಟ್ಟಿದ್ದಾರೆ, ಅದ್ರ ಬೇಸ್ ಮೇಲೆ ಮಾಡಬೇಕು. ಮಾಸ್ಕ್ ತೆಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಹೋಗ್ತಾ ಇದ್ದೀವಿ ನಾವು ಕಾಲೇಜ್ಗೂ. ಎಲ್ಲ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಜ್ಜಿ ಮನೆಗೆ ಬಂದಿದ್ದೀವಿ. ಇವತ್ತು ಷಷ್ಠಿ ಅಲ್ವಾ, ಏನೇನೋ ಮಾಡ್ತಾ ಇದ್ದಾರೆ ಅವರು. ಇಲ್ಲೇ ಸರೌಂಡಿಂಗ್ ಶೂಟ್ ಪ್ಲೇಸ್ ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ವಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ತಾತ ಪಾತ್ರೆ ತೊಳಿತಾ ಇದ್ದಾರೆ, ಯಾರೂ ಇಲ್ಲ, ಮಾವ ಎಲ್ಲ. ಆಮೇಲೆ ಅಪ್ಪ ಅಮ್ಮ ಎಲ್ಲ ಬರ್ತಾರೆ. ಮುಟ್ಟೆಲ್ಲ ಕೊಡಜ್ಜೆ ಆಯಿತು. ಹಳ್ಳಿಲಿ ಬಂದು ನಾವು ಶೂಟ್ ಮಾಡ್ತಾ ಇದ್ದೀವಿ. ನಾಯಿ ಸರಿಗೆ ಅಟ್ಟಾಡ್ಸ್ಕೊಂಡು ಬಂದು ಇನ್ನು ನಾನು ಒಂದು 15 ದಿನ ರೆಸ್ಟ್ ತಗೊಳಂಗೆ ಮಾಡಿದ್ಲು ನನ್ನ ಫ್ರೆಂಡು. ಸರಿ ಇತ್ತದು ನಾಯಿ ಮಾತ್ರ. ಕಚ್ಚಿದ್ರೆ ಹಾಯ್ ಹೇಳಿ ನಿನ್ನ ಮಕ್ಕ, ಹಾಯ್ ಹೇಳಿ. ಇವಾಗ ಗಾಯ್ಸ್, ನಮ್ಮ ಕಾಲೇಜ್ಗೆ ನಂದಿನಿ ಬಂದ್ಲು. ಅಯ್ಯೋ ಅಂತೆ. ಇವಾಗ ನಾವು ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ಇವಾಗ ಲ್ಯಾಬಿಗೆ ಹೋಗಿ ಅದನ್ನು ಎಡಿಟ್ ಮಾಡಿ ಅದಾದಮೇಲೆ ಸಬ್ಮಿಟ್ ಮಾಡಬೇಕು ಗೈಸ್. ಅದಕ್ಕೆ ಕಪ್ಪಾಗಿರೋದು ನಾನು ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಇಷ್ಟು ಓಡಾಡಿ. ಗೈಸ್, ನಿನ್ನ ಮಿಸ್ ಮಾಡ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ. ಚೇತನ ನಾನು ಎಕ್ಸಾಮಲ್ಲಿ ಇದನ್ನ ಮಿಸ್ ಮಾಡ್ಕೊಂಡ್ಯಾ ಗಾಯ್ಸ್? ಇವನನ್ನ ಮಿಸ್ ಮಾಡ್ಕೊಂಡಿಲ್ಲ. ಅವಂತಿ, ನೀನನ್ನು ಮಿಸ್ ಮಾಡ್ಕೊಂಡೆ ಎಕ್ಸಾಮ್ ಟೈಮಲ್ಲಿ. ಬೆಸ್ಟ್ ಫ್ರೆಂಡ್ ಗೈಸ್. ಜುವ 6 o'clock ಆಗಿದೆ. ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿತಿದ್ದೀನಿ. ಆ್ಯಂಡ್ ಇವತ್ತು ಷಷ್ಠಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ನೋಡೋಣ ಎಷ್ಟು ಕ್ರೌಡ್ ಇರುತ್ತೆ ಅಂತ. ಬಿಕಾಸ್ ತುಂಬ ಜನ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ ಅದಾದಮೇಲೆ 8:30 ಹಂಗೆ ಹೋಗೋಣ. ಸೊ ಇವಾಗ ನಾವು ಹೊರಟಿದ್ದೀವಿ ಟೆಂಪಲ್ಗೆ. 7 ಅಮ್ಮ, ಎಷ್ಟು ಗಂಟೆ ಅಮ್ಮ? 7 o'clock, 8 o'clock ಅಂತೆ ಕರೆಕ್ಟಾಗಿ. ಅವಾಗ 8 ಟೈಮ್ಗೆ ಹಂಗೆ ಹೋಗ್ತಾ ಇದ್ದೀವಿ. ನಮ್ಮ ಸನತ್ ಕೂಡ ಗಾಡಿ ಕಲ್ತಿದ್ದಾನೆ, ಅವ್ನು ಓಡಿಸ್ಕೊಂಡು ಬರ್ತಾನೆ. ನಾನೊಂದು ಗಾಡಿಯಲ್ಲಿ ಹೋಗೋಣ ಬನ್ನಿ.
ಎಲ್ಲ ನೋಡ್ತಾರಪ್ಪ ಅಭಿಮಾನಿಗಳು. ಸುಮ್ಮನೆ ಅಂದರೆ ಗೈಸ್ ಯಾರೂ ಇಲ್ಲ ನೋಡು. ಬಾ, ಲೈಟೆಲ್ಲ ಹಾಕಿದ್ದಾರೆ. ನಮ್ಮಮ್ಮಂಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಬಂದ ತಕ್ಷಣ ಶ್ವೇತು ಚೇಚಿ ಕೇಮ್. ರೋಡ್ ಎಂಡೋಗಿದೆ, ಹೋಗ್ತಾ ಇದ್ದೀವಿ. ಲಾಗ್ ಬರ್ತಲ್ಲಿ ಕ್ಯೂ ಪಕ್ಕದ ಬೀದಿಗೆ ಹೋಗಿದೆ. ಇಲ್ಲಿಂದ ಇಲ್ಲಿಗೆ ಬಂದು ಹಿಂಗೆ ಹೋದರೆ ಅಲ್ಲಿ ಕಾಣಿಸುತ್ತಿರೋ ದೇವಸ್ಥಾನ ಇವತ್ತಾಗಿದೆ. ನಾವು ಇನ್ನೂ ನಿಂತಿದ್ದೀವಿ. ಅಲ್ಲಿದ್ದಾರೆ ಅಲ್ಲಿ ನಾವು ಒಳಗೆ ಹೋಗ್ತಾ ಇದ್ದೀವಿ. 9 o'clock. ಟೈಮ್ 9:15. ಬೇಜಾರೇ ಆಗಲಿಲ್ಲ, ಬಿಕಾಸ್ ಎಲ್ಲಿ ನೋಡಿದ್ರು ನಾವು ಅಲ್ಲೇ ಮಾತಾಡ್ತಾ ಫ್ರೆಂಡ್ಸ್ ಮಾಡ್ಕೊಬಿಡ್ತೀವಿ. ಆ್ಯಂಡ್ ಇವತ್ತು ಕೂಡ ನನ್ನ ಫ್ರೆಂಡ್ ಅನನ್ಯ ಅವ್ರ ಅಮ್ಮ ಬಂದಿದ್ದರು. ಸೊ ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ಮುಗಿಸಿದ್ವಿ. ಆ್ಯಂಡ್ ಇವಾಗ ಹೊರಟಿದ್ದೀವಿ. ಪ್ರಸಾದ ತೊಗೊಂಡು ನನಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ನಮ್ಮ ಮ್ಯಾಮು ಬೇಬಿ ಸಿಟ್ಟಿಂಗ್ ಮ್ಯಾಮು ಆಯನ್ಯವ್ರಿಗೆ ಹಾಯ್. ಮುಂಚೆ ಎಲ್ಲ ಇವರು ಡಿಫ್ರೆಂಟ್ ಆಗಿದ್ರು, ಈಗ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ. ಯಾಕೆಂದರೆ ಹಲ್ಸೆಟ್ ಕಟ್ಸ್ಕೊಂಡಿದ್ದಾರೆ. ಅದಕ್ಕೆ ಏನಾರ ಹಂಗ್ ಮಾಡ್ಬಿಟ್ರೆ ನೋಡು ನಿನಗೆ ಮಾಡ್ತೀನಿ. ಗಾಯ್ಸ್, ಇವನ್ಗೂ ಮ್ಯಾಮು, ನನಗೂ ಮ್ಯಾಮು, ನಮ್ಮ ಮಾವಂಗೂ ಮ್ಯಾಮ್ ಇವರು ಆಯನಿ. ಇಲ್ಲಿಗೆ ನೋಡ್ತೀರಾ ನನ್ನ ವಿಡಿಯೋಸ್ ಎಲ್ಲ? ಸುಮ್ಮನೆ ಸ್ವಲ್ಪ ಡೌಟ್ ಮಾಡಬಾರ್ದು. ನಾನು ನೋಡಲ್ಲ ಕಣೆ. ಯಾವುದೋ ನಮ್ಮ ಮನೆಯವ್ರು ಯಾವಾಗಾರ ತೋರಿಸಿದ್ರೆ ಡ್ಯಾನ್ಸ್ ಗಿನ್ಸ್ದು ಅಂತದ್ದು ಇಷ್ಟ, ಬೇರೆದೆಲ್ಲ ನಾನು ನೋಡೋದು. ಇವರು ನನಗೆ ಸೀರೆ ತೆಕ್ಕೊಡ್ಬೇಕು ಅಂತ ಇನ್ನವ್ರ ಮಗಂಗೆ ಮದುವೆನೇ ಮಾಡ್ತಾ ಇಲ್ಲ. ನಿಜ ತಾನೇ? ಮಗಲೇ ಸುಮ್ಮನೆ ಯಾಕೆ. ಆ್ಯಂಡ್ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ, ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆಲ್ಸೋ ಸ್ವಲ್ಪ 2 ವೀಕ್ಸ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ತುಂಬ ಜನ ಕೇಳ್ತಾಯಿದ್ರು. ಆ್ಯಂಡ್ ಪರ್ಸ್ನಲಾಗಿ ಕೇಳ್ತಾರೆ ಕೆಲವರು. ನನಗೆ ಗೊತ್ತಿಲ್ಲದೆ ಅನ್ನೊಂದು ಪರ್ಸನ್ ಮಾತ್ರ ಕಮೆಂಟಲ್ಲಿ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್, ನಿಮಗೆ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಫಾರ್ ಮೈ ಫಾಲೋ ಫಾರ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಂಡ್ ಫೇಸ್ಬುಕ್ ಅಕೌಂಟ್. ಬಾಯ್ ಬಾಯ್. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗೋಣ.